52ರಿಂದ ವಿಧಿ 151ರವರೆಗೆ. ಮತ್ತು ನಾವು ಹೋದ ಕ್ಲಾಸ್ ಒಳಗಡೆ ಯಾವುದ್ರ ಮ್ಯಾಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ವಿ? ರಾಷ್ಟ್ರಪತಿ. ವಿಧಿ 52ರಿಂದ 62ರೊಳಗೆ ವಿಧಿ ಏನು ಹೇಳ್ತಾವಂದ್ರೆ ರಾಷ್ಟ್ರಪತಿ ಬಗ್ಗೆ ಹೇಳ್ತಾವು. ಮತ್ತು ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿ ಬೇಕಂತ ಸಂವಿಧಾನದಲ್ಲೇ ಬರೆದಿರ್ತಾರ. ರಾಷ್ಟ್ರಪತಿ ಅಂತ ಪದ ಬಳಸಿದವ್ರು ಯಾರು? ಶ್ಯಾಮ್ ಪ್ರಸಾದ್ ಮುಖರ್ಜಿ. ಅದೇ ರಾಷ್ಟ್ರಾಧ್ಯಕ್ಷರು ಅಂತ ಬಳಸಿದವ್ರು ಯಾರು? KM ಪಣಿಕರ್. ನೆನಪಿಟ್ಕೋರಿ, ಯಾಕಂದ್ರೆ ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಮತ್ತು ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು. ಮತ್ತು ರಾಷ್ಟ್ರಪತಿ ನೇಮಕಾತಿಯಲ್ಲಿ ಏನಾದರೂ ಗೊಂದಲಗಳು ಉಂಟಾದ್ರೆ ಅದನ್ನು ಬಗೆಹರಿಸೋರು ಯಾರು? ಸುಪ್ರೀಂ ಕೋರ್ಟ್ ಬಗೆಹರಿಸ್ತೈತಿ. ಒಂದು ವೇಳೆ ರಾಷ್ಟ್ರಪತಿಗಳು ರಾಜೀನಾಮೆ ಕೊಡ್ಬೇಕಂದ್ರೆ ಯಾರ ಕೈಯಾಗ ಕೊಡ್ತಾರ? ಉಪರಾಷ್ಟ್ರಪತಿ ಹತ್ರ ಕೊಡ್ತಾರ. ಮತ್ತು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸೋರು ಯಾರು? ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲ ಸದಸ್ಯರು ಮತ್ತು ಚುನಾವಣೆಗೊಂಡ ಎಲ್ಲ ರಾಜ್ಯದ MLAಗಳು ಪ್ಲಸ್ ದೆಹಲಿ ಮತ್ತು ಪಾಂಡಿಚೇರಿಯ MLAಗಳು. ವೆರಿ ಇಂಪಾರ್ಟೆಂಟ್ ಪಾಯಿಂಟು, ನೆನಪಿಟ್ಕೋರಿ. ಮತ್ತು ಅವರ ಅಧಿಕಾರಾವಧಿ ಎಷ್ಟಿರ್ತೈತಿ? 5 ವರ್ಷ. 5 ವರ್ಷ ಯಾವಾಗಿಂದ? ಪ್ರಮಾಣ ವಚನ ಸ್ವೀಕರಿಸಿದ್ರಿಂದ ಅಥವಾ ತಮ್ಮ ಡೈರಿ, ರಾಷ್ಟ್ರಪತಿ ಡೈರಿಗೆ ಸಹಿ ಹಾಕಿದ್ರಿಂದ ಅವ್ರದ್ದು ಅಧಿಕಾರಾವಧಿ 5 ವರ್ಷದವರೆಗೆ ಇರ್ತೈತಿ. ಇನ್ನು ಕೇಂದ್ರ ಸರ್ಕಾರ ಮಂಡಿಸಿದ ಯಾವುದೇ ಮಸೂದೆ ಕಾಯ್ದೆ ಆಗಬೇಕಂದ್ರೆ ಅದಕ್ಕೆ ರಾಷ್ಟ್ರಪತಿಗಳ ಸಹಿ ಅತ್ಯಗತ್ಯ. ಮತ್ತು ಇನ್ನೊಂದೇನಪ್ಪ ಪಾಯಿಂಟ್ ಅಂದ್ರೆ ಮಹಾಭಿಯೋಗ. ಮಹಾಭಿಯೋಗ ಅಂದ್ರೆ ರಾಷ್ಟ್ರಪತಿಯನ್ನ ಕಿತ್ತು ಹಾಕುವುದು. ಮಹಾಭಿಯೋಗ ನಾವು ಎಲ್ಲಿಂದ ತಗೊಂಡ್ವಿ? ಅಮೆರಿಕದಿಂದ ಎರವಲು ಪಡೆದಿದ್ದೀವಿ. ನೆನಪಿಟ್ಕೋರಿ. ಕೇಂದ್ರ ಸರ್ಕಾರಕ್ಕೆ ಯಾವುದೋ ದೋಷಾರೋಪ ಪಟ್ಟಿ ಸಲ್ಲಿಸಿ ಏನು ಮಾಡ್ತಾರ? ರಾಷ್ಟ್ರಪತಿಯವ್ರಿಗೆ ಕಳಿಸ್ತಾರ. ರಾಷ್ಟ್ರಪತಿಗಳು ಅದನ್ನು ನೋಡಿ 14 ದಿನದ ಒಳಗಡೆ ರಾಜೀನಾಮೆ ಸಲ್ಲಿಸಬೇಕು. ಒಂದು ವೇಳೆ ಸಲ್ಲಿಸದೇ ಇದ್ರೆ ಏನಾಗುತ್ತಾ? ಸಲ್ಲಿಸದೇ ಇದ್ರೆ ಮಹಾಭಿಯೋಗದೊಂದಿಗೆ ರಾಷ್ಟ್ರಪತಿಯನ್ನು ತೆಗೆದುಹಾಕಲಾಗುತ್ತದೆ. ಇನ್ನು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇಬ್ಬರೂ ಇದ್ದಾಗ ಹಂಗಾಮಿ ರಾಷ್ಟ್ರಪತಿಯಾಗಿ ಯಾರಿರ್ತಾರ? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರ. ಈ ಥರ ಯಾವಾಗಾದರೂ ಆಗಿತ್ತ ಭಾರತದಲ್ಲಿ? ಹೌದು, ಆಗಿತ್ತು. ಯಾವಾಗಂದ್ರೆ 1969ರಲ್ಲಿ ಹಿದಾಯುತ್ ಉಲ್ ಅನ್ನೋರು ಚುನಾವಣೆಗೆ ಸ್ಪರ್ಧಿಸದೆ ರಾಷ್ಟ್ರಪತಿ ಹುದ್ದೆ ಅಲಂಕರಿಸದೆ